ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ಜಿಎಂ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಮತ್ತು ರಿಸರ್ಚ್ ಸಂಸ್ಥೆ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಕ್ಯಾನ್ಸರ್ ಕುರಿತು ಜಾಗೃತಿ ಮತ್ತು ತಡೆಗಟ್ಟುವಿಕೆ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೋತಿವೀರಪ್ಪ ಶಾಲೆಯ ಮೈದಾನದಿಂದ ಪ್ರಾರಂಭವಾದ ಜಾಥಾವು ವಿವಿಧ ರಸ್ತೆಗಳಲ್ಲಿ ಸಾಗಿ ಬಳಿಕ ಜಯದೇವ ವೃತ್ತದಲ್ಲಿ ಅಂತ್ಯಗೊಂಡಿತು. ಜಾಥಾದುದ್ದಕ್ಕೂ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಮಾತನಾಡಿದ ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಚ್.ಡಿ. ಮಹೇಶಪ್ಪ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಜಾಗೃತಿಯೇ ಅತ್ಯಂತ ಪ್ರಮುಖ ಅಸ್ತ್ರವಾಗಿದೆ ಎಂದರು. ಪ್ರಾರಂಭಿಕ ಹಂತದಲ್ಲೇ ರೋಗ ಪತ್ತೆ, ಆರೋಗ್ಯಕರ ಜೀವನ ಶೈಲಿ, ನಿಯಮಿತ ಆರೋಗ್ಯ ತಪಾಸಣೆ ಹಾಗೂ ಶಿಕ್ಷಣದ ಮೂಲಕ ಕ್ಯಾನ್ಸರ್ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲು ಸಾಧ್ಯ ಎಂದರು. ಈ ವೇಳೆ ವಿದ್ಯಾರ್ಥಿಗಳು ಕ್ಯಾನ್ಸರ್ ಕುರಿತು ಜಾಗೃತಿ ನಾಟಕವನ್ನು ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ನಾವು ಜಿಎಂ ಯೂನಿವರ್ಸಿಟಿ ವತಿಯಿಂದ ಇಂದು ನಮ್ಮ ಫಾರ್ಮಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಕ್ಯಾನ್ಸರ್ನ ಅವೇರ್ನೆಸ್ ಕೊಡಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಸುಮಾರು 500 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಉದ್ದೇಶ ಈ ಕ್ಯಾನ್ಸರ್ನ ಸಮಾಜನ ಕ್ಯಾನ್ಸರಿಂದ ಮುಕ್ತಿಗೊಳಿಸ್ಬೇಕಂತಕ್ಕಂಥದ್ದು. ಇದು ತುಂಬ ಇಂಪಾರ್ಟೆಂಟ್. ಇವತ್ತಿಗೆ ಹೆಲ್ತ್ ಕನ್ಸರ್ನ್ಸು ತುಂಬ ಇದೆ. ಹಾಗಾಗಿ ನಾವು ಈ ಒಂದು ಜನಮಾನಸದಲ್ಲಿ ಈ ಗಣನೆಗೆ ತೆಗೆದುಕೊಂಡು ಅವರಿಗೆ ಈ ಕ್ಯಾನ್ಸರ್ ಮುಕ್ತಿ ಮತ್ತು ಕ್ಯಾನ್ಸರ್ಗೋಸ್ಕರ ಭಯಪಡಬೇಕಾಗಿಲ್ಲ ಅಂತಕ್ಕಂಥದ್ದು ಇನ್ನೊಂದು ವಿಷಯನ ಅರಿಯಬೇಕಾಗಿತ್ತು. ಹಾಗಾಗಿ ಜನಜಾಗೃತಿಗೋಸ್ಕರ ಈ ಒಂದು ಜಾಥಾನ ನಾವು ಮಾಡಿದ್ದೀವಿ. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ ಫೆಬ್ರವರಿ 4. ಹಾಗಾಗಿ ಇದೇ ಸಮಯದಲ್ಲಿ ಈ ಜಾಥಾ ತುಂಬ ಅರ್ಥಗರ್ಭಿತವಾಗಿರ್ತದೆ ಅಂತ ನಾವು ಭಾವಿಸಿದ್ದೇವೆ. ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ. ಸೊ ಆ ಪ್ರಯುಕ್ತ ಜಿಎಂ ಯೂನಿವರ್ಸಿಟಿನವರು, ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ ಅವರು, ರೋಟರಿ ಕ್ಲಬ್ನವರು, ಲಯನ್ಸ್ ಕ್ಲಬ್ನವರು ಇವರೆಲ್ಲ ಒಂದು ಜಾಗೃತಿ ಅಭಿಯಾನವನ್ನು ಮಾಡಿದ್ರು. ಒಂದು ವಾಕಥಾನ್ ಮೂಲಕ, ಜಾಗೃತಿ ನಡಿಗೆ ಮೂಲಕ. ನಾನು ಒಬ್ಬ ಕ್ಯಾನ್ಸರ್ ಸರ್ವೈವರ್. 15 ವರ್ಷ ಆಯಿತು ನಾನು ಕ್ಯಾನ್ಸರ್ ಜೊತೆ ಫೈಟ್ ಮಾಡಿ. ನಾನೇನು ನಗ್ತಾ ಇದ್ದೀನಿ, ಆದರೆ ಕ್ಯಾನ್ಸರ್ನ ಹೆದರಿಕೆಯಿಂದ ನರಳುತ್ತಾ ಇರೋರು ನಂತರನೂ ನಗನಗುತ್ತಾ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಇಂಥದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ನಮಗೆ ಧೈರ್ಯ ಭಾಳ ಮುಖ್ಯ ಕ್ಯಾನ್ಸರ್ ಆದವ್ರಿಗೆ. ಆಮೇಲೆ ಡಾಕ್ಟ್ರ್ ಹೇಳಿದ್ದನ್ನು ಗಮನವಿಟ್ಟು ಕೇಳಬೇಕು. ಆಮೇಲೆ ಒಳ್ಳೆಯ ಶುಶ್ರೂಷೆಯನ್ನು ಮಾಡ್ಕೋಬೇಕು, ಅಂದರೆ ಚಿಕಿತ್ಸೆಯನ್ನು ತೊಗೋಬೇಕಾಗುತ್ತೆ. ನಾವು ಜಿಎಂ ವಿಶ್ವವಿದ್ಯಾಲಯ ಮತ್ತು ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಇವರು ರೋಟರಿ ಕ್ಲಬ್ಬು ಮತ್ತು ವಿವಿಧ ಅಂಗಸಂಸ್ಥೆಗಳ ಜೊತೆಗೆ ಇವತ್ತು ವಾಕ್ಯಥಾನ್ ಅನ್ನೋ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ. ಇದಕ್ಕೆ ಕಾರಣ ಏನಂತಂತಂದರೆ, ನಮ್ಮ ಭಾರತ ದೇಶದಲ್ಲಿ ಈಗ ನಾವು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಸುಮಾರು 14 ಲಕ್ಷ ಜನ ಕ್ಯಾನ್ಸರಿಂದ ಬಳಲ್ತಿದ್ದಾರೆ. ಅದರಲ್ಲಿ ಆಗಂತ ತರುವಂಥ ವಿಷಯ ಏನಂತಂದರೆ, ಸುಮಾರು 7ರಿಂದ 8 ಲಕ್ಷ ಜನ ಸಾವನ್ನಪ್ತಿದ್ದಾರೆ. ಸೊ ಸಾವಿನ ಸಂಖ್ಯೆ ನೋಡಿದರೆ ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಜನರಲ್ಲಿ ಒಂದು ಜಾಗೃತಿ ಇಲ್ಲ. ಆಲ್ರೆಡಿ ಔಷಧಿಗಳಿದ್ದಾವೆ. ಕ್ಯಾನ್ಸರ್ನ ಇನಿಷಿಯಲ್ ಸ್ಟೇಜ್ನಲ್ಲಿ ಡಯಾಗ್ನೋಸ್ ಮಾಡಿದರೆ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಕ್ಯಾನ್ಸರ್ನವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿಯಾಗಿ ಅಂದರೆ ಕ್ಯಾನ್ಸರ್ ಆದಮೇಲೆ ಇನ್ನು ರೇಡಿಯೇಷನ್ ಥೆರಪಿ ಕೊಡ್ತಾರಲ್ಲ, ಅದಕ್ಕೆಲ್ಲ ಮಾಲಿಕ್ಯುಲರ್ ಹೈಡ್ರೋಜನ್ ಗ್ಯಾಸನ್ನು ಕೊಡ್ತಾರೆ, ರೇಡಿಯೇಷನ್ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೋಸ್ಕರ. ಸೊ ಅದನ್ನು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾವು ಇವತ್ತಿನ ವಾಕಥಾನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಜಿಎಂ ಯೂನಿವರ್ಸಿಟಿಯಿಂದ. ಅದಲ್ಲದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಇದು ಹೊಸ ಟೆಕ್ನಾಲಜಿ ಆಗಿದೆ, ಮಾಲಿಕ್ಯುಲರ್ ಹೈಡ್ರೋಜನ್ ಗ್ಯಾಸನ್ನು ನೆಕ್ಸ್ಟು ಇನ್ನು 2-3 ವರ್ಷದಲ್ಲಿ ಬರ್ತಕ್ಕಂಥ ಮೆಡಿಕಲ್ ಫೀಲ್ಡಲ್ಲಿ ಅದೊಂದು ರೆವಲ್ಯೂಷನ್ ಆಗಿ ವರ್ಕ್ ಆಗ್ತಾಯಿದೆ. ಸೊ ಅದು ಎಲ್ಲ ಥರ ಇನ್ಫ್ಲಮೇಷನ್ಸ್ಗಳಿಗೆ ಅದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಅದನ್ನು ನೀವು ಬಳಸ್ಬೋದು. ಏನೋ ಪ್ರೀತು ಆರಾಮ? ಅವನು ಆರಾಮು, ನೀನು ಆರಾಮ? ಏನೋ ಇಲ್ಲಿ ಬಂದ್ಬಿಟ್ಟಿರಿ ಎಲ್ಲರೂ? ಹಾಲ್ ಟಿಕೆಟ್ ಕೊಡೋಕ್ಕೋ? ಹಾಲ್ ಟಿಕೆಟ್ ಇಸ್ಕೊಳಕ್ಕೆ? ಹಾಲ್ ಟಿಕೆಟಾ? ಯಾಕೆ? ಎಕ್ಸಾಮ್ ಅಲ್ಲ. ಯಾವ ಎಕ್ಸಾಮು? ಸೆಮ್ ಎಕ್ಸಾಮ್. ಯಾವಾಗೈತೆ? ಇನ್ನು 10 ಡೇಸ್ ಅಲ್ಲಿ ಇದೆ, ಗೊತ್ತಿಲ್ವಾ ನಿನಗೆ? ಇನ್ನು 10 ಡೇಸ್ ಅಲ್ಲಿ ಐತೆ? ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದಾರಲ್ಲ. ಇಲ್ಲಪ್ಪ, ನಾವೆಲ್ಲ ಗ್ರೂಪಿಂದ ಎಲ್ಲ ಕಿತ್ತಾಬಿಟ್ಟಾರ ನಮ್ಮನ್ನ. ಎಲ್ಲಿ ಅಂಗಡಿಯಲ್ಲಿ ಇಟ್ಕೊಂತಾರೆ. ಏಕೆ? ಎಲ್ಲ ಬಂದ್ ಕೊಡಿದ್ರೆ ಇನ್ನೇ ಇಟ್ಕೊಂತಾರೆ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಹೌದಾ? ಹಾಂ.
ಇಲ್ಲಿ ಬಿಡು. ಏ ಅವಳೇನು ಮೆತ್ತಗತ್ತಾಳೆ ಹಂಗೆ. ಲಿಪ್ಸ್ಟಿಕ್ ಕಣೋ, ಬ್ರ್ಯಾಂಡೆಡ್ ಕಣೋ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಏ ಅವೆಲ್ಲ ಹಚ್ಕೋಬಾರ್ದು ಕಣೋ. ನಮಗೆ ಇವೆಲ್ಲ ಗೊತ್ತಿಲ್ಲ ಮ್ಯಾಮ್, ನಮಗೇನಾದ್ರು ಆ ಬ್ರ್ಯಾಂಡ್ ಅಷ್ಟೇ. ನಮಗೆಲ್ಲ ಈ ಬ್ರ್ಯಾಂಡ್ ಎಲ್ಲ ಗೊತ್ತಿಲ್ಲ, ಆ ಬ್ರ್ಯಾಂಡ್ ಅಷ್ಟೇ ಗೊತ್ತಿರೋದು. ಬ್ರ್ಯಾಂಡ್ನು ತಿಳ್ಕೊ ಮತ್ತೆ. ಏ ಅವೆಲ್ಲ ತಿಳ್ಕೊಬಾರ್ದು ನಾವೆಲ್ಲ. ಎಲ್ಲರೂ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ. ಏ ಓದ್ ಉದ್ಧಾರ ಆಗೋದು ಎಲ್ಲಿ ಬರಲಿ. ಟೀ ಕುಡ್ಕೊಂಬರ ಬರ ಹೋಗೋಣ ನಮ್ಮ ಸ್ಟಾಪಿಗೆ. ಈ ಸಂತೋಷ್ ಅವ್ನು ಯಾಕೋ ಸರಿ ಅನ್ನಿಸ್ತಿಲ್ಲ ಅಂದ್ರೆ ಸ್ವಲ್ಪ ಹುಷಾರಾಗಿ. ಹಾಂ ಸರಿ ಬಾಯ್ ಬಾಯ್ ಬಾಯ್. ಟೀ ಅಂಗಡಿ ಹತ್ರ ಅಣ್ಣ ಆರಾಮ? ಓನಾ ಪರಮು, ಏನು ಸಮಾಚಾರ? ಏನಿಲ್ಲ, ಹಿಂಗೆ ಬರೋಣ ಅಂತ ಬಂದು ಫ್ರೆಂಡ್ಸ್ಗಳು ಬಂದಿದ್ರು. ಹೌದೇನು? ಹಾಂ. ಏನು ಬೇಕು? ಕೊಡು ಮತ್ತೆ ಬೇಗ ಒಂದು ನಾಲ್ಕು. ದಚ್ಚು ಏ ಏನೋ ಇದು? ಏನಿಲ್ಲ ಕಣ, ಸಿಗರೇಟ್. ಏ ಬೇಡ ನಂಗೆ ಬೇಡಪ್ಪ. ಏ ಬೇಡ ಇರ್ಲಿ ತಗ. ಏ ಬೇಡ ಏ ತಗೊಳ್ಳು. ಏ ದಚ್ಚು ಇವನು ಕೊಡಿ. ನನಗೆ ಬೇಡ. ಇರ್ಲಿ ತಗೊಳ್ಳು, ನಿಮ್ಮ ಅಮ್ಮಗೆ ಏನು ಹೇಳಲ್ಲ. ಒಂದೇ ಒಂದು ಸಿಗರೇಟ್ ಹೊಡಿ. ಏ ಇರ್ಲಿ ತಗೊಳ್ಳು. ಇರ್ಲಿ ತಗೊಳ್ಳೋ ಬಾರು. ಏ ತಗೊಳ್ಳ ದಚ್ಚು ನೀನು ಮನೆ ಕೊಡು. ಇದೇನಿದು ಸಿಗರೇಟು? ನನಗೆ ಇದೆಲ್ಲ ಬೇಡಪ್ಪ, ನಾನು ಹೋಗ್ತೀನಿ. ಏ ಏನಾಗಲ್ಲ ಹೊಡಿಯ. ಇದ್ರೆ ನಮ್ಮದೇ ಇರ್ಬೇಕು ಜೀವನದಾಗ. ಹೆಂಗೆ ಹಚ್ಚೋದಿದ್ನ? ಏ ಹಚ್ಚಲ್ಲ ದಚ್ಚು. ಏ ಹಂಗಲ್ಲ ಕಣೋ, ನಿಧಾನ ಕಳ್ಕೋಬೇಕು. ಹೋಗ್ಯಾನ ಒಂದೇ ಸಲ, ನೀನು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಹಿಂಗೆ ನಿಧಾನಕ್ಕೆ ಸೇದೋ ಫಸ್ಟು. ಏ ದಚ್ಚು ತೋರ್ಸೋ ನಿನಗೆ. ಹಾಂ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಹೊಡಿಯೋಣ, ಇವಾಗ ಬೇಡ. ಸರಿ ಅಣ್ಣ ಬರೋಣ. ಅಣ್ಣ ಒಂದು 4 ಕ್ಯಾಪಿಟನ್ ಕೊಡೋಣ. ಏ ತಗೊಳ್ರು, ಇದನ್ನು ತಿನ್ನು, ಬಾಯಿ ವಾಸನೆ ಬರೋಲ್ಲ. ಹಾಂ, ನೆಕ್ಸ್ಟ್ ಟೈಮ್ ಸಿಗೋಣ. ಸರಿ ಹಾಂ. ನೆಕ್ಸ್ಟ್ ಡೇ. ಹಲೋ, ಹಲೋ. ಎಲ್ಲಿದೆಯೋ? ಏ ಇಲ್ಲಿ ಹೊರಗಿದ್ದೆ, ಯಾಕೆ? ಹೌದಾ? ಹಾಂ. ಮತ್ತೆ ಮತ್ತೆ ಹೊರಗೆ ಹೋಗ್ಬರೋಣ. ಎಲ್ಲಿಗೋ? ಏ ಅದೇ ಹೇಳಿದ್, ನಿನ್ನೆ ಹೋಗಿದ್ವಲ್ಲ, ಅಲ್ಲಿ ಹೋಗ್ಬರೋಣ ಬಾ ಸ್ವಲ್ಪ. ನೀನು ಅದ್ರಲ್ಲೇ ಕರೆಯಕತ್ತ, ನಿನ್ನೆ ಹೋಗಿದ್ವಲ್ಲ ಅಲ್ಲಿ. ಬರೋಲ್ಲ ಅಂತೇಳಿ. ಹಲೋ ಮಾಮ್, ಚೂರು ಕೆಲಸ ಇತ್ತು, ನಾವು ಬರಲ್ಲ, ನೀನು ಹೋಗ್ಬಾ. ಏ ಬಾರೋ, ಹೋಗ್ಬರೋಣ ಬಾರೋ, ನಂಗೆ ಗೊತ್ತಿಲ್ಲ ಅದು. ಏ ನಂಗೆ ಕೆಲಸ ಐತೆ, ಇವನು ನಮ್ಮ ಫ್ರೆಂಡಿಗೆ ಕೇಳ್ತೀನಿ ತಡಿ. ಕೇಳು ಒಂದ್ಸಲ. ಹೋಗ್ತೀವನು? ಓದ್ಕೊಳೋದೈತೆ ಬೇಡ ಅಂತೇಳಿ. ಏ ಮಾಮ್, ಒಂಚೂರು ಓದೋ ಸ್ಟಡಿ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಕತ್ತಾನೆ. ಹೌದಾ? ಹಾಂ ಅದೇ ನೀನು ಹೋಗ್ಬಾ, ನಾನು ಅಣ್ಣಂಗೆ ಹೇಳ್ತೀನಿ. ಮತ್ತೆ ಫೋನ್ ಮಾಡಿ ಹೇಳಿರು, ನಂಗೆ ಗೊತ್ತಿಲ್ಲ ಸ್ವಲ್ಪ. ಹೇಳ್ತೀನೋ ನನ್ನ ಹೆಸರು ಹೇಳ್ಕೊಡ್ತಾನೆ. ಹಾಂ ಸರಿ. ಹಾಂ ಸರಿ.